ನಮಸ್ಕಾರ ಸ್ನೇಹಿತರೆ. ವಿಪರೀತ ಕೆಮ್ಮು, ಎದೆಯಲ್ಲಿ ಕಫ, ಗಂಟಲು ಕೆರೆತ. ಒಮ್ಮೆ ಈ ರೀತಿ ಮಾಡಿ ನೋಡಿ. ನಿಮ್ಮಲ್ಲಿರುವಂತಹ ಕೆಮ್ಮು, ನೆಗಡಿ, ಕಫ, ಗಂಟಲ ಕೆರೆತ, ಎಸಿಡಿಟಿ ಎಲ್ಲವೂ ಕೂಡ ಮಾಯವಾಗುತ್ತೆ. ವಿಪರೀತ ರಾತ್ರಿ ಮಲಗೋ ಟೈಮ್ನಲ್ಲಿ ತುಂಬ ಕೆಮ್ಮು ಬರ್ತಾ ಇರುತ್ತೆ. ಎಷ್ಟಾದ್ರೂ ಕಮ್ಮಿ ಆಗೋದಿಲ್ಲ. ಅದರಲ್ಲಂತೂ ಸಣ್ಣ ಮಕ್ಕಳಿಗಂತೂ ಈ ರೀತಿ ಕೆಮ್ಮು ಜಾಸ್ತಿ ಆದರೆ ಏನು ಮಾಡಬೇಕಪ್ಪ ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಟಿಪ್ ನೋಡಿ, ಫಸ್ಟ್ ಬಿಸಿನೀರು ಕುಡೀರಿ. ಹೆಚ್ಚಾದಷ್ಟು ಉಗುರು ಬೆಚ್ಚ ನೀರನ್ನು ಕುಡಿಯಿರಿ. ಕಾವಾಗಿರಬೇಕು, ಅಂದರೆ ಬೆಚ್ಚಗೆ ಇರಬೇಕು. ಈ ರೀತಿ ಇರೋದರಿಂದ ಜಲ್ದಿ ಕಮ್ಮಿ ಆಗುತ್ತೆ. ಹಾಗೆ ಈ ಒಂದು ಮನೆ ಮದ್ದನ್ನು ಕೂಡ ಟ್ರೈ ಮಾಡಿ ನೋಡಿ. ನಿಂಬೆಹಣ್ಣಿದ್ರೆ ಸಾಕು, ಎಷ್ಟೇ ಹಳೆಯ ಕೆಮ್ಮು, ನೆಗಡಿ, ಶೀತ ಎಲ್ಲವೂ ಕೂಡ ಮಾಯವಾಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಾನು ಒಂದೇ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ವಿಪರೀತ ಕೆಮ್ಮಿರೋರು ಈ ರೀತಿ ಮಾಡಿ ನೋಡಿ. ರಾತ್ರಿ ನಿಮ್ಮ ಕೆಮ್ಮು ಮಾಯವಾಗುತ್ತೆ. ಫಸ್ಟ್ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣಿಗೆ ನಾನಿಲ್ಲಿ ಒಂದು ಚಮಚೆಯ ಸಹಾಯದಿಂದ, ಫೋಕ್ ಸಹಾಯದಿಂದ ನಾನಿಲ್ಲಿ ಇದನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡಿಬಿಟ್ಟು ನಾವಿಲ್ಲಿ ಬರ್ನರ್ ಮೇಲೆ ಇದನ್ನು ಸುಟ್ಕೋಬೇಕಾಗುತ್ತೆ. ಯಾಕಂತಂದರೆ ಇದರಲ್ಲಿರುವಂಥ ರಸ ಏನಿದೆ ನೋಡಿ, ಅದು ಸ್ಮೂತ್ ಆಗಬೇಕು. ಹಾಗಾಗಿ ಈ ನಿಂಬೆಹಣ್ಣಿನ ರಸ ಸ್ಮೂತ್ ಆಗೋಕ್ಕೋಸ್ಕರ ನಾನು ಬರ್ನರ್ ಮೇಲೆ ಸುಟ್ಕೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಎಕ್ದಮ್ಸೆ ಈ ಒಂದು ಗ್ಯಾಸಿನ ಮೇಲ್ಗಡೆ ಸುಟ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆ ಒಳಗಡೆ ಇದನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೋಡಿ. ಇವಾಗ ರೆಡಿಯಾಗಿದೆ. ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಮೇಲ್ಗಡೆ ಭಾಗ ಅಷ್ಟೇ ಸುಟ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತೇನು ಬೇಡ. ಇದರಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಏನಿದೆ ನಮ್ಮ ಒಂದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ನಿಂಬೆಹಣ್ಣಿನ ರಸ ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಒಂದು ಒಳ್ಳೆಯ ಹೆಲ್ತ್ ಇರುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಈ ಒಂದು ರೆಮಿಡಿಯಲ್ಲಿ ನೋಡಿ, ಕೆಮ್ಮು ಆಗಿರ್ಬೋದು, ನೆಗಡಿ ಆಗಿರ್ಬೋದು ಎಲ್ಲವೂ ಕೂಡ ಮಾಯ ಆಗೋಕ್ಕೆ ಈ ಒಂದು ಮನೆ ಮದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನಾನು ಕರಿಮೆಣಸು ಹಾಗೆ ಸ್ವಲ್ಪ ಓಂ ಕಾಳು ಹಾಕಿದ್ದೀನಿ. 1-2 ಲವಂಗ. ಹಾಗೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಓಂ ಕಾಳಿನ ಜೊತೆಗೆ ಸೋಂಪು ಕಾಳು ಕೂಡ ಹಾಕಿದ್ದೀನಿ. ಸೋಂಪು ಕಾಳು ಬಂದುಬಿಟ್ಟು ನೋಡಿ, ನಮ್ಮ ಬಾಡಿನ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಂ ಕಾಳಾಗಿರ್ಬೋದು, ಸೋಂಪಾಗಿರ್ಬೋದು, ನಮ್ಮ ವಿಪರೀತ ಹೊಟ್ಟೆ ಉಬ್ಬಿ ಬಂದಿದೆ ಅನ್ನೋರಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ವೆಯ್ಟ್ ಲಾಸ್ ಮಾಡೋರು ಈ ಡ್ರಿಂಕ್ನ ನೀವು ಮಾರ್ನಿಂಗ್ ಟೈಮ್ನಾಗ ತೊಗೋಬೋದು ಅಥವಾ ರಾತ್ರಿ ಮಲಗೋ ಟೈಮ್ನಲ್ಲಿ ಕೂಡ ತೊಗೋಬೋದು. ಹಾಗೆ ನೆಕ್ಸ್ಟ್ ನೋಡಿ, ಕೆಮ್ಮು ಜಾಸ್ತಿ ಆದವ್ರಿಗೆ, ಡೈಜೆಷನ್ ಪ್ರಾಬ್ಲಮ್ ಆದವ್ರಿಗೆ, ಕಫ ಜಾಸ್ತಿ ಹೊರಗೆ ಬರ್ತಾ ಇಲ್ಲ ಅನ್ನೋರು ಮೋಷನ್ ಕ್ಲಿಯರ್ ಆಗೋಕ್ಕೋಸ್ಕರ ಈ ರೆಮಿಡಿನ ನಾನು ಮಾಡ್ತಿರೋದು. ನೆಕ್ಸ್ಟ್ ಪುಡಿ ಎಲ್ಲ ರೆಡಿಯಾಗಿದೆ. ಈ ಪುಡಿನ ಇವಾಗ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಗ್ಲಾಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಗ್ಲಾಸ್ನಲ್ಲಿ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಬರ್ನರ್ ಮೇಲೆ ನಾವೇನು ಸುಟ್ಕೊಂಡಿದ್ವಲ್ವ ನಿಂಬೆಹಣ್ಣು, ಆ ನಿಂಬೆಹಣ್ಣನ್ನು ಕೂಡ ಈಗ ಇದರಲ್ಲಿ ಹಿಂಡ್ಕೊತಾ ಇದ್ದೀನಿ. 1-2 ಹನಿ ಬಿದ್ದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗೋದಿಲ್ಲ. ನಿಂಬೆಹಣ್ಣು 1-2-3 ಹನಿ ಬಿದ್ದರೆ ಸಾಕಾಗುತ್ತೆ. ಈಗ ಹಾಕಿದ ಮೇಲೆ ನೋಡಿ, ಈಗ ಒಂದಿಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೇನುತುಪ್ಪ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡೋ ಹಾಗಿದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಜೇನುತುಪ್ಪ ಹಾಕೋದ್ರಿಂದ ಒಂದು ಗಂಟ್ಲ ಹತ್ರ ಇರುವಂಥ ಕೆರೆತ ಏನಿದೆ ಅದು ಸ್ಮೂತ್ ಆಗುತ್ತೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ತಾ ಇರೋದು. ನಿಮಗೆ ವೆಯ್ಟ್ ಲಾಸ್ ಮಾಡೋರಿದ್ದರೆ ಜೇನುತುಪ್ಪದ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ. ನೆಗಡಿ ಕೆಮ್ಮು ಜಾಸ್ತಿ ಇರೋರು ಇದನ್ನು ಕಂಪಲ್ಸರಿ ಯೂಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಹಾಕಿಬಿಟ್ಟು ಅದೇ ಚಮಚೆಯಿಂದ ನಾನು ಒಂದು ಸತಿ ನೀಟಾಗಿ ತಿರ್ಸ್ಕೊತಾ ಇದ್ದೀನಿ. ಈ ರೀತಿ ತಿರ್ಸ್ಕೊಂಡ್ಬಿಟ್ಟು ಇದನ್ನು ನೀವು ಸಿಪ್ ಅಂತೇಳಿ ಕುಡಿಬೇಕಾಗುತ್ತೆ. ಎಕ್ದಮ್ಸೆ ಘಟಕ್ ಅಂತೇಳಿ ಕುಡಿಬಾರ್ದು. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಗಂಟ್ಲಲ್ಲಿ ಕುಂತಿರುವಂಥ ಕಫ ಏನಿದೆ ಅದು ಕೆಳಗಡೆ ಜಾರುತ್ತೆ. ಹಾಗೆ ಎದೆಯಲ್ಲಿರುವ ಕಫನೂ ಕರಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.